ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಸಾಗರ ದ್ವೀಪದ ಬಗ್ಗೆ ತಿಳಿದುಕೊಳ್ಳೋಣ. ಗಂಗಾ ಸಾಗರ ಅಥವಾ ಸಾಗರ ದ್ವೀಪ ಇದು ಪಶ್ಚಿಮ ಬಂಗಾಳದ ಗಂಗಾ ನದಿ ಮುಖಜ ಭೂಮಿಯಲ್ಲಿದೆ. ಇದು ಹೂಗ್ಲಿ ನದಿಯ ಮುಖಭಾಗದಲ್ಲಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರು ಇತ್ತೀಚೆಗೆ ಸಾಗರ ದ್ವೀಪವನ್ನು ಮುಖ್ಯ ಭೂಭಾಗದೊಂದಿಗೆ ಸಂಪರ್ಕಿಸಲು ಮುರಿಗಂಗಾ ನದಿಯ ಮೇಲೆ 5 ಕಿಲೋಮೀಟರ್ ಉದ್ದದ ಸೇತುವೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಆದ್ದರಿಂದ ಸಾಗರ ದ್ವೀಪ ಸುದ್ದಿಯಲ್ಲಿದೆ. ಸಾಗರ ದ್ವೀಪವು ಸುಂದರ್ಬನ್ದ ಒಂದು ಭಾಗವಾಗಿದ್ದರೂ ಒಟ್ಟಾರೆ ಸುಂದರಬನ್ ಡೆಲ್ಟಾದ ವಿಶಿಷ್ಟ ಲಕ್ಷಣವಾಗಿರುವಂತೆ ಇದರಲ್ಲಿ ಯಾವುದೇ ಹುಲಿಗಳ ವಾಸಸ್ಥಾನವಾಗಲಿ, ಮ್ಯಾಂಗ್ರೋವ್ ಕಾಡುಗಳಾಗಲಿ, ಸಣ್ಣ ನದಿ ಉಪನದಿಗಳಾಗಲಿ ಇಲ್ಲ. ಗಂಗಾ ನದಿ ವ್ಯವಸ್ಥೆಯನ್ನು ಬಂಗಾಳ ಕೊಲ್ಲಿಯನ್ನು ಸಂಧಿಸುವ ಸ್ಥಳದಲ್ಲಿ ನೆಲೆಗೊಂಡಿರುವ ಈ ದ್ವೀಪವು ವಿಶೇಷವಾಗಿ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಇದು ಪ್ರಸಿದ್ಧ ಹಿಂದೂ ಯಾತ್ರಾ ಕೇಂದ್ರವಾಗಿದೆ. ಪ್ರತಿ ವರ್ಷ ಜನವರಿ ಮಧ್ಯಭಾಗದಲ್ಲಿ ಗಂಗಾಸಾಗರ ಜಾತ್ರೆಯ ಸಮಯದಲ್ಲಿ ಸಾವಿರಾರು ಯಾತ್ರಿಕರು ಸಾಗರ ದ್ವೀಪಕ್ಕೆ ತೆರಳಿ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ. ಕುಂಭಮೇಳದ ನಂತರ ಗಂಗಾಸಾಗರ ಜಾತ್ರೆಯು ವಿಶ್ವದಲ್ಲೇ 2ನೇ ಅತಿ ಹೆಚ್ಚು ಜನರು ಭಾಗವಹಿಸುವ ಜಾತ್ರೆಯಾಗಿದೆ. ದ್ವೀಪದಲ್ಲಿರುವ ಕಪಿಲ ಮುನಿ ದೇವಾಲಯವು ಜನಪ್ರಿಯ ಯಾತ್ರಾ ಕೇಂದ್ರವಾಗಿದೆ. ಸಾಗರ ದ್ವೀಪ ಇದು ಪಶ್ಚಿಮ ಬಂಗಾಳದಲ್ಲಿದೆ. ಇದರ ಇನ್ನೊಂದು ಹೆಸರು ಗಂಗಾಸಾಗರ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.